ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ. ನನ್ನ ವ್ಲಾಗ್ಸ್ನ ಜಾಸ್ತಿ ಜನ ಹೆಣ್ಮಕ್ಳು ನೋಡ್ತಾ ಇರೋ ಕಾರಣ ಹ್ಯಾಪಿ ವುಮೆನ್ಸ್ ಡೇ ಟು ಮೈ ಬ್ಯೂಟಿಫುಲ್ ಲೇಡೀಸ್. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ತುಂಬಾ ಕೆಲಸಗಳಿರ್ತವೆ. ಸೊ ಮನೆಯಲ್ಲೆಲ್ಲ ನೀಟ್ ಮಾಡಬೇಕು. ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆನೆಲ್ಲ ಮುಗಿಸಿ ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಆಗುವಂಥದ್ದು ಅಂತ ಹೇಳಿ ಪುಳಿಯೋಗರೆನ ಮಾಡ್ಕೊತಾ ಇದ್ದೀನಿ. ಸೊ ಬಾಕಿ ಡೇಸಲ್ಲೆಲ್ಲ ಬೇರೆ ಏನಾದರೂ ಮಾಡ್ಕೊತೀನಿ. ಆದರೆ ಈ ಥರ ವಾರ ಪೂಜೆ ಇರಬೇಕಾದ್ರೆ ಏನಾದರೂ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ತು ಪುಳಿಯೋಗರೆನೇ ಮಾಡ್ಕೊಳ್ಳೋಣ ಅಂತೇಳಿ ಟಿಫನ್ಗೆ ಪುಳಿಯೋಗರೆನ ಮಾಡ್ಕೊಂಡ್ವಿ. ಇದೆಲ್ಲ ಆದಮೇಲೆ ಮೋಹನ್ ಅವರು ಸ್ವಲ್ಪ ಅವ್ರ ಊರಿಗೆ ಹೋಗಬೇಕಿತ್ತು. ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ಬರ್ತೀನಿ, ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದರು. ಸೊ ಅವರಿನ್ನೂ ಬರೋದು ಎಷ್ಟೊತ್ತಾಗುತ್ತಾ ಅಂತ ಹೇಳಿ ನಾನಿಲ್ಲಿ ರಾತ್ರಿಯೇ ದಿನಸಿನೆಲ್ಲ ತಂದು ಕೊಟ್ಟಿದ್ರು. ಅದನ್ನೆಲ್ಲ ಜೋಡಿಸಿಟ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಇವಾಗಲೇ ಜೋಡಿಸಿಟ್ಕೊಬಿಡೋಣ. ಲಕ್ಷಯ್ ಮತ್ತು ಕಿಶನ್ ಇಬ್ಬರು ಮಲ್ಕೊಂಡಿದ್ರು. ಈ ಟೈಮಲ್ಲಿ ಎಲ್ಲ ಜೋಡಿಸಿಟ್ಕೊಳ್ಳೋಕೆ ಸರೋಗುತ್ತೆ. ಇಲ್ಲ ಅಂದರೆ ಅವರೆಲ್ಲ ಹರಡಾಕ್ಬಿಡ್ತಾರೆ ಮನೇಲೆಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಜೋಡಿಸಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನಾನು ಹೇಳಿರೋ ಐಟಮ್ನೆಲ್ಲ ಕರೆಕ್ಟಾಗಿ ತಂದಿದ್ದಾರಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ತಂದಿರ್ತಾರೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಒಂದ್ಸರಿ ಅವರೇ ಮಿಸ್ ಮಾಡಿಬಿಡ್ತಾರೆ, ಒಂದ್ಸರಿ ನಾನು ಮಿಸ್ ಮಾಡಿಬಿಟ್ಟಿರ್ತೀನಿ ಲಿಸ್ಟಲ್ಲಿ ಬರೆಯೋದ್ರಲ್ಲಿ. ಸೊ ಹಾಗಾಗಿ ಯಾವ ಥರ ಮಾಡ್ತೀನಿ ಅಂದರೆ, ಈಗ ನಾನು ದಿನಸಿ ಖಾಲಿ ಆಗ್ತಿದ್ದಂಗೆ ಒಂದು ಲಿಸ್ಟಲ್ಲಿ ಬರೆದಿಟ್ಕೊಂಡ್ಬಿಡ್ತೀನಿ. ಈಗ ಒಂದು ಸಾಸಿವೆ ಖಾಲಿ ಆಗ್ತಿದ್ದಂಗೆ ಬೇಕು ಇದು ಅಂತ ಹೇಳಿ ಬರ್ಕೊಂಡಿರ್ತೀನಿ. ನಾನು ಒಂದೇ ಸರಿ ಎಲ್ಲ ಲೀಸ್ಟ್ ಮಾಡ್ತೀನಿ ಅಂತ ಹೋದಾಗ ಒಂದೊಂದು ಮರ್ತೇ ಹೋಗ್ಬಿಡುತ್ತೆ. ಮತ್ತು ನಾನು ತಿರ್ಗಾ ಹೋಗಿ ಅದನ್ನೆಲ್ಲ ಏನೇನಿದೆ ಏನೇನಿಲ್ಲ ಅಂತ ನೋಡಿ ಬರ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಆ ಥರ ಎಲ್ಲ ಬೇಡ, ಖಾಲಿ ಆಗ್ತಿದ್ದಂಗೆ ಒಂದು ಲೀಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿರ್ತೀನಿ. ಮಂತ್ಲಿ ಒನ್ಸ್ ಆದರೂ ನಾವು ಗ್ರಾಸರಿ ಶಾಪಿಂಗ್ ಮಾಡೇ ಮಾಡ್ತೀವಿ. ಸೊ ಈ ಮಂತ್ಗೆ ನನಗೆ ಏನೇನು ಬೇಕು ಅನ್ನೋದನ್ನ ನೋಡಿಕೊಂಡು ನಾನು ಲಿಸ್ಟ್ನ ಮಾಡಿರ್ತೀನಿ. ಏಕೆಂದರೆ ಈ ಮಂತಲ್ಲಿ ಯುಗಾದಿ ಹಬ್ಬನೂ ಸಹ ಬಂದಿದೆ. ಯುಗಾದಿ ಹಬ್ಬಕ್ಕೆ ಏನೇನು ಬೇಕು, ಮೈದಾ ಹಿಟ್ಟು ಈ ಥರ ಎಲ್ಲ ಬೇಕಾಗುತ್ತಲ್ವ, ಒಬ್ಬಟ್ಟಿಗೆಲ್ಲ ಬೇಕು. ಸೊ ಹಾಗಾಗಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿರ್ತೀನಿ. ಸೊ ಮತ್ತೆ ಒಂದು ಸರಿ ಇದನ್ನೆಲ್ಲ ತರೋದು ಬೇಡ ಅಂತ ಹೇಳಿ. ಮತ್ತು ಕಿಶನ್ಗೂ ಬರ್ತಡೇ ಬೇರೆ ಇದೆ ಈ ಮಂತಲ್ಲೇ, 28ಗೆ ಅವ್ನ ಬರ್ತಡೇ. ಸೊ ಅವ್ನ ಬರ್ತಡೇಗೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಥಿಂಕ್ ಮಾಡಿ, ಈ ಥರ ಎಲ್ಲ ಗ್ರಾಸರಿ ಬೇಕಾಗುತ್ತೆ ಈ ಮಂತಲ್ಲಿ ಅಂತ ಹೇಳಿ ಅದನ್ನು ಸಹ ಲಿಸ್ಟಲ್ಲಿ ಸೇರಿಸಿರ್ತೀನಿ. ಒಂದೊಂದು ಸರಿ ಜಾಸ್ತಿ ಅಮೌಂಟ್ ಆಗುತ್ತೆ, ಒಂದೊಂದು ಸರಿ ಕಡಿಮೆ ಅಮೌಂಟ್ ಆಗುತ್ತೆ. ಈ ಥರ ಫಂಕ್ಷನ್ಗಳು ಹಾಗೆ ಹಬ್ಬಗಳೆಲ್ಲ ಬಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗಿಬಿಡುತ್ತೆ, ಒಂದೊಂದು ಸರಿ ಅಷ್ಟೊಂದು ಬೇಕಾಗಿರಲ್ಲ. ಇನ್ನು ನಾನು ಈ ದಿನಸಿನೆಲ್ಲ ಡಿ ಮಾರ್ಟಲ್ಲಿ, ವಿಶಾಲ್ ಮಾರ್ಟಲ್ಲಿ ಈ ಥರ ಎಲ್ಲ ತರೋದಕ್ಕೆ ಹೋಗೋಲ್ಲ. ನಾನಿಲ್ಲಿ ಮಾಮೂಲಿ ದಿನಸಿ ಅಂಗಡಿಗಳಿರ್ತಾವಲ್ವ, ಸೊ ಅಲ್ಲೇ ತೊಗೊಂಡ್ಬರ್ತೀವಿ. ತುಂಬ ಚೆನ್ನಾಗಿ ಕೊಡ್ತಾರೆ ನಮಗೆ. ಸೊ ಹಾಗಾಗಿ ನನಗೆ ದಿನಸಿ ಅಂಗಡಿನೇ ಕಂಫರ್ಟಬಲ್ ಆಗಿದೆ. ಅಲ್ಲಿಂದನೇ ತೊಗೊಬರೋದು ನನಗಿಷ್ಟ ಆಗುತ್ತೆ. ಹಾಗಾಗಿ ಅಲ್ಲೇ ತೊಗೊಂಡ್ಬರ್ತೀನಿ. ಏನಾದರೂ ದಿನಸಿ ಅಂಗಡೀಲಿ ಸಿಗೋದಿಲ್ಲ ಅನ್ನೋದನ್ನ ಮಾತ್ರ ನಾನು ಡಿ ಮಾರ್ಟಲ್ಲಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಬೇಕಿಂಗ್ ಪೌಡರ್, ಕೋಕೋ ಪೌಡರು, ಈ ಥರ ಚಾಕೋ ಚಿಪ್ಸು ಈ ಥರ ಎಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ನಾನು ಡಿ ಮಾರ್ಟಲ್ಲೇ ತೊಗೊಂಡು ಬರ್ತೀನಿ. ಸೊ ಇದೆಲ್ಲ ಆದಮೇಲೆ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವುದ್ಯಾವುದು ಖಾಲಿ ಆಗಿರುತ್ತೋ ಎಲ್ಲ ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಹಾಗೆ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ವ, ಆ ದಿನಸಿನೆಲ್ಲ ನಾನು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ. ಸೊ ಹೊರಗಡೆ ಇಟ್ಟರೆ ಹುಳಗಳೆಲ್ಲ ಆಗೋಗ್ಬಿಡ್ತವೆ. ಹಾಗಾಗಿ ನಾನು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ. ಹೊರಗಡೆ ಇರೋ ಪದಾರ್ಥಗಳು ಅಂದರೆ ಬೇಳೆಕಾಳು, ಕಡಲೆಕಾಳು, ಬಟಾಣಿಕಾಳು ಇದೆಲ್ಲ ಒಂದೊಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೆ ಒಂದೊಂದು ಪಲಾವ್ ಎಲೆ, ಒಂದೊಂದು ಲವಂಗ ಈ ಥರ ಎಲ್ಲ ಹಾಕಿಟ್ರೆ ಹುಳ ಆಗೋ ಚಾನ್ಸಸ್ ಕಡಿಮೆ. ಸೊ ಹಾಗಾಗಿ ಆ ಥರ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ದಿನಸಿನೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಲಕ್ಷಯ್ ಓದ್ಕೊತಿದ್ದ. ಅವನ್ನೆಲ್ಲ ದಿವಾನ್ ಮೇಲೇ ಬುಕ್ಸ್ನೆಲ್ಲ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಮ್ಮ, ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ದ. ಸೊ ಸರಿ ಆಯಿತು ಹೋಗು ಅಂತ ಹೇಳಿ ಅವ್ನ ಬುಕ್ಸ್ನೆಲ್ಲ ಒಂದು ಕಡೆ ಜೋಡಿಸಿ ಎತ್ತಿಟ್ಕೊಂಡೆ. ಸೊ ಇದೆಲ್ಲ ಆದಮೇಲೆ ನೆನ್ನೆ ಬಟ್ಟೆಗಳನ್ನೆಲ್ಲ ಒಣಗೋದಕ್ಕೆ ಅಂತ ಹಾಕಿದೆ. ಸೊ ಅದನ್ನೆಲ್ಲ ಎತ್ಕೊಂಡು ಬಿಡೋಣ ಅಂತ ಹೇಳಿ ಎತ್ಕೊತಾ ಇದ್ದೀನಿ. ಇವತ್ತಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮೇಲ್ಗಡೆ ಹೋಗಿ ಬಟ್ಟೆಗಳನ್ನ ಎತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಕಾಲೆಲ್ಲ ಸುಡ್ತಾ ಇತ್ತು. ಸೊ ಬೇಗನೆ ಎತ್ಕೊಂಡ್ಬಿಡೋಣ. ನಾವು ಹಂಗೂ ಮೇಲ್ಗಡೆ ಸೀಟೆಲ್ಲ ಹಾಕಿದ್ದೀವಿ. ಸೀಟೆಲ್ಲ ಹಾಕಿದ್ರೂ ಸೀಟ್ ಇಲ್ದಿರೋ ಜಾಗದಲ್ಲಿ ಬಿಸಿಲು ಜಾಸ್ತಿನೇ ಇತ್ತು.
ಸೊ ಹಾಗಾಗಿ ಇವತ್ತು ಸ್ವಲ್ಪ ಕರ್ಬೂಜ ಹಣ್ಣಿನ ಜ್ಯೂಸ್ ಏನಾದರೂ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಮೋಹನ್ ಅವರು ಸಹ ಊರಿಗೆ ಹೋಗಿದ್ದಾರಲ್ವ, ಸೊ ಅವರು ಬಿಸಿಲಲ್ಲಿ ಬರ್ತಾರೆ, ಸ್ವಲ್ಪ ತಣ್ಣಗಿರೋದು ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣಿತ್ತು. ಸೊ ಅದರಲ್ಲೇ ಒಂದು ಜ್ಯೂಸ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಈಗ ಕರ್ಬೂಜನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಮ್ಮ ಮನೇಲಂತೂ ಇತ್ತೀಚೆಗೆ ಈ ಬಿಸಿಲು ಸ್ಟಾರ್ಟ್ ಆದಾಗಿಂದನೂ ಏನಾದರೂ ಒಂದು ಜ್ಯೂಸ್ ಮಾಡಿ ಇಡ್ತಾನೆ ಇರಬೇಕು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜ್ಯೂಸ್ಗಳನ್ನೆಲ್ಲ ಮಾಡಿ ಇಡ್ತಾ ಇರ್ತೀನಿ. ಲಕ್ಷ್ಯಗೆ ಲೆಮನ್ ಜ್ಯೂಸ್ ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ಫ್ರೂಟ್ಸಲ್ಲಿ ಏನಾದರೂ ಜ್ಯೂಸ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ಕುಡಿತಾನೆ. ಸೊ ಹಾಗಾಗಿ ಇವಾಗ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕರ್ಬೂಜ ಹಣ್ಣನ್ನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 5ರಿಂದ 6 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಮತ್ತು ಈಗ ಸಕ್ಕರೆನೂ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸಕ್ಕರೆನ ಹಾಕ್ಕೊಳ್ಳಲ್ಲ. ಮೋಹನ್ ಅವ್ರಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ನನಗೇನು ತಿನ್ನಬೇಕು ಅದೇ ತಿನ್ನಬೇಕು ಅಂತ ಹೇಳ್ತಾರೆ ಅವರು. ಸಕ್ಕರೆ ಹಾಕು, ಇಲ್ಲಾಂದರೆ ನನಗೆ ಬೇಡ ಅಂತಾರೆ. ಸೊ ಹಾಗಾಗಿ ಸಕ್ಕರೆನ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ. ಸಕ್ಕರೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿ ಸ್ವಲ್ಪ ಫ್ರಿಡ್ಜ್ನಲ್ಲಿ ಎತ್ತಿಟ್ಟಿದ್ದೆ, ಅವ್ರು ಬರೋವಾಗ ತೆಗೆದು ಹಾಕ್ಕೊಟ್ರೆ ಆಯಿತು ಅಂತ. ಸೊ ಅವ್ರು ಬಂದ ಮೇಲೆ ಅವ್ರಿಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಜ್ಯೂಸನ್ನ. ಇದಕ್ಕೆ ಬೇಕಾದರೆ ನೀವು ಕರ್ಬೂಜ ಹಣ್ಣೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಣ್ಣನ್ನ ಅದ್ರ ಒಳಗಡೆ ಹಾಕ್ಕೊಳ್ಬೋದು. ಕುಡಿತಾ ಇರಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಬೇಸಿಗೆಗಂತೂ ಈ ಥರ ಕರ್ಬೂಜ ಹಣ್ಣಿನ ಜ್ಯೂಸು, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕುಡಿಯೋದಕ್ಕೆ ಏನೋ ಒಂಥರ ತಣ್ಣಗಾಯ್ತದೆ ಮನಸ್ಸೆಲ್ಲ. ಸೊ ಹಾಗಾಗಿ ದಿನ ಒಂದೊಂದು ಜ್ಯೂಸನ್ನ ಮಾಡಿ ಕೊಡ್ತಾಯಿದ್ದೀನಿ. ಸೊ ಅಲ್ಲಿಂದ ಬರ್ತಾ ನಮ್ಮ ಯಜಮಾನ್ರ ಕಣ್ಣಿಗೆ ಹಲಸಿನ ಹಣ್ಣು ಕಾಣಿಸ್ತಂತೆ. ಸೊ ಹಲಸಿನ ಹಣ್ಣು ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನನ್ನ ಹೆಂಡತಿಗೆ ಹಲಸಿನ ಹಣ್ಣು ಇಷ್ಟ ಅಂತೇಳಿ ತಂದಿದ್ದರು. 40 ರೂಪಾಯಿ ಅಂತೆ ಫ್ರೆಂಡ್ಸ್ ಇದು. ಸೊ ಎಷ್ಟು ತೊಳೆ ಬಂದಿದ್ದು ನನಗೆ ನೆನಪಿಲ್ಲ. ಎಲ್ಲರೂ ಒಂದೊಂದು ಹಾಕ್ಕೊಂಡು ತಿಂದು ಕಡೆಗೆ ನನಗೆ ಕೊಟ್ಟರು. ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಾನು ಅದನ್ನು ತಿಂದು ಫುಲ್ ಎಂಜಾಯ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು. ಎಷ್ಟು ಸ್ವೀಟಾಗಿತ್ತು ಗೊತ್ತಾ ಹಣ್ಣು. ಈ ಥರ ಸ್ವೀಟಾಗಿರೋ ಹಣ್ಣು, ನ್ಯಾಚುರಲ್ಲಾಗಿ ಸ್ವೀಟಾಗಿರ್ತಾವಲ್ಲ ಆ ಥರ ಹಣ್ಣುಗಳ್ನ ತಿನ್ನೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಸೊ ಅದನ್ನೆಲ್ಲ ತಿಂದು ಇವತ್ತು ವುಮೆನ್ಸ್ ಡೇ ಪ್ರಯುಕ್ತ ನಿಮಗೆಲ್ಲ ಅಕ್ಕಿ ರೊಟ್ಟಿ ಮಾಡೋದನ್ನ, ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಅಳತೆ ಪ್ರಕಾರ ಏನು ಹಾಕ್ಕೊತ ಇಲ್ಲ, ಜಸ್ಟ್ ಗೆಸ್ ಮಾಡಿ ನಮ್ಮ ಮನೆಗೆ ಎಷ್ಟು ಬೇಕು, ನಾವೆಷ್ಟು ತಿಂತೀವಿ ಅನ್ನೋ ಒಂದು ಐಡಿಯಾದ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಮೆಜರ್ಮೆಂಟಲ್ಲಿ ತೊಗೊಳ್ಬೋದು. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಚಾಪರಲ್ಲಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಎಲ್ಲ ಥರದ್ದು ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ಮೇಲೆ ನಾನಿಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ, ಹಾಗೆ ಹಸಿರುಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಿನ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಅಕ್ಕಿ ರೊಟ್ಟಿಲಿ ನೀವಂತೂ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬರೂ ಈ ಥರ ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಈ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಸೊ ನಾನು ಸೊಪ್ಪಿನ ಸೊಪ್ಪು ಎಕ್ಸ್ಟ್ರಾ ತೊಗೊಂಡಿರ್ತೀನಲ್ವ, ಅದರಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಕೊಟ್ಟಿರ್ತಾರೆ. ಅದನ್ನ ಮಾಡಿಕೊಂಡಿದ್ದೆ. ಈ ಥರ ಅಕ್ಕಿ ರೊಟ್ಟಿ ಮಾಡಬೇಕು, ಎಷ್ಟೊಂದು ದಿನ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತಲೇ ಹೇಳಿ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಗ್ರಾಸರಿ ಇದರ ಅಂಗಡಿಗಳಲ್ಲಿ ತರ್ತೀವಲ್ವ, ಸೊ ಅಲ್ಲಿಂದ ತಂದಿರೋ ಪಾಕೆಟ್ ಅಕ್ಕಿ ಹಿಟ್ಟಲ್ಲ ಇದು. ನಾವು ಮನೆಯಲ್ಲೇ ಅಕ್ಕಿನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂಗಡಿ ಅಕ್ಕಿ ಹಿಟ್ಟಿಗಿನ್ನ ಮನೆಯಲ್ಲಿ ಮಾಡಿಸಿರ್ತೀವಲ್ಲ ಆ ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಸೊ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು, ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ಒಂದೇ ಸಲ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕಿಂತ ಒಂಚೂರು ತೆಳ್ಳಗೆ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿ ಕಲ್ಸೋಕ್ಕೆ ಹೋಗ್ಬೇಡಿ, ತಟ್ಟೋದಕ್ಕೆ ಬರಲ್ಲ. ಸೊ ಹಾಗಾಗಿ ಜಾಸ್ತಿ ತೆಳ್ಳಗೆ ಕಲಿಸ್ಕೊಂಡ್ರೆ ನೀವು ಅಕ್ಕಿ ರೊಟ್ಟಿ ಬಳಿತೀರಲ್ಲ ಹೆಂಚು ಮೇಲೆ, ಆ ಥರನಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ತಟ್ಟೋದಕ್ಕೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂಚೂರು ಸಾಫ್ಟಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾವಿಲ್ಲಿ ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಇದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈ ಥರ ನಾದೋದ್ರಿಂದ ಅಕ್ಕಿ ರೊಟ್ಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ತಟ್ಟೋದಕ್ಕೂ ಒಂದು ಹದವಾಗಿರುತ್ತೆ.
ಎಷ್ಟೊಂದು ಜನಕ್ಕೆ ತಟ್ಟೋದಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ನಾನು ಹೇಳ್ಕೊಡ್ತೀನಿ. ಒಂದು 3 ಮೆಥಡಲ್ಲಿ ಹೇಳ್ಕೊಡ್ತೀನಿ. ಯಾವ ಥರ ನಾನು ತಟ್ತೀನಿ ಅಂತ. ಸಾರಿ, 2 ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ತಟ್ಟೋದು ಅಂತ. ನೀವು ನೋಡಿ ಬೇಕಾದರೆ ಕಲ್ತ್ಕೋಬೋದು. ಇದಕ್ಕಂತೂ ಯಾವುದೇ ಕಾಂಬಿನೇಷನ್ ಆದ್ರೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಹುಚ್ಚೆಳ್ಳು ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ, ಕಡಲೆಬೀಜದ ಚಟ್ನಿ, ಕೆಂಪು ಚಟ್ನಿ, ಈ ಎಲ್ಲ ಚಟ್ನಿಗಳು ಮ್ಯಾಚ್ ಆಗುತ್ತೆ. ಹಾಗೆ ನಾನಿಲ್ಲಿ ಇವತ್ತು ಬದನೇಕಾಯಿ ಜಾಸ್ತಿ ಇದ್ವಲ್ಲ, ಸೊ ಅದಕ್ಕೆ ಎಣ್ಗಾಯಿ ಮಾಡಿಬಿಡೋಣ. ಎಣ್ಗಾಯಿ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ. ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಬಿಡೋಣ. ಎಣ್ಗಾಯಿ ಮಾಡಿದ್ದಾದಮೇಲೆ ಅಕ್ಕಿ ರೊಟ್ಟಿ ತಟ್ಟಿ ಬಿಸಿ ಬಿಸಿಯಾಗಿ ಕೊಡೋಣ ಅಂತ ಹೇಳಿ ಇವಾಗ ಎಣ್ಗಾಯಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಣ್ಗಾಯಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಹೆಸರಲ್ಲಿದೆಯಲ್ವ ಎಣ್ಣೆಗಾಯಿ. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈಗ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಕೆಂಪಾಳ ಉರಿಬೇಕು. ಕೆಂಪಾಗೋವರೆಗೂ ಅದನ್ನು ಹುರ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಈ ಥರ ಬದನೇಕಾಯಿನ ನಾನಿನ್ನು 4 ಬದನೇಕಾಯಿನ ತೊಗೊಂಡಿದ್ದೀನಿ. ಅದನ್ನು ಮಧ್ಯದಲ್ಲಿ ಹೋಳು ಮಾಡ್ಕೋಬೇಕು. ಒಂದು 4 ಭಾಗ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇದೆಲ್ಲ ಆದಮೇಲೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಇಲ್ಲಿ ನಾನು ಬದನೇಕಾಯಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಹಾಗೆ ಖಾರದ ಪುಡಿ ಇಷ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಬದನೇಕಾಯಿನ ನಾನೊಂದು 3-4 ಥರ ಮಾಡ್ತೀನಿ. ಸೊ ಅದರಲ್ಲಿ ಇದು ಸ್ವಲ್ಪ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನು ಬದನೇಕಾಯಿನ 4 ಹೋಳು ಮಾಡಿ ಅದಕ್ಕೆ ನಾವು ಏನು ರುಬ್ಕೊಂಡಿರ್ತೀವಿ ಮಸಾಲ, ಅದನ್ನು ಹಾಕಿ ಈ ಥರ ಫ್ರೈ ಮಾಡ್ಕೊತೀವಿ. ಸೊ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಫಿಲ್ ಮಾಡ್ಕೊತಾ ಇಲ್ಲ. ಸೊ ಎಣ್ಣೆನಲ್ಲೇ ಇದೊಂದು ಅರ್ಧ ಭಾಗ ಬೆಂದ್ಕೊಳ್ಬೇಕು. ಅಲ್ಲಿವರೆಗೂ ಈ ಥರ ಫ್ರೈ ಮಾಡೋದಕ್ಕೆ ಅಂತ ಇಡ್ತೀನಿ. ಒಂದು ಮೀಡಿಯಮ್ ಉರಿನಲ್ಲಿನೇ ಇದನ್ನು ಇಟ್ಕೊಳ್ಳಿ. ಇದನ್ನೆಲ್ಲ ಫ್ರೈ ಮಾಡಿ ನಾವು ಮಸಾಲಾಗೆ ರುಬ್ಬೋ ಅಷ್ಟರಲ್ಲಿ ಇದು ಫ್ರೈ ಆಗಿಬಿಟ್ಟಿರುತ್ತೆ. ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ. ಸೊ ನಾನಿಲ್ಲಿ ಮಸಾಲೆಗೆ ರುಬ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೆಟೊ, ಹಾಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಧನಿಯಾ ಪೌಡರು. ನಿಮಗೆ ಬೇಕು ಅಂದರೆ ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಥರ ಗ್ರೇವಿ ಮಾಡಲಿ, ಸಾಂಬಾರು ಮಾಡಲಿ, ಬೇಡಿಗೆ ಮೆಣಸಿನ್ಕಾಯಿ ಅಂತ ಹಾಕ್ಕೊತೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರಬೇಕು. ಅಂದರೆ ತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ಪೇಸ್ಟ್ ಆಗೋ ಥರನೇ ರುಬ್ಕೊಳ್ಳಿ. ಈ ಥರ ಪೇಸ್ಟ್ ಥರ ರುಬ್ಬೋದ್ರಿಂದ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ತರಿಯಾಗಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಮಸಾಲ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ರುಬ್ಕೊಂಡು ಬಂದು ಇವಾಗ ನೋಡಿ ಸ್ವಲ್ಪ ಬೆಂದ್ಕೊಂಡಿತ್ತು ಇದು ಬದನೇಕಾಯಿ. ಇವಾಗ ನಾನು ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಅಂದರೆ ಕಡಿಮೆ ಉರಿ ಇಟ್ಕೊಂಡೆ ಈ ಥರ ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ನಾವು ರುಬ್ಬೋಕೆ ಹಾಕ್ಬೇಕಾದ್ರೆ ಯಾವುದನ್ನು ನಾನು ಫ್ರೈ ಮಾಡಿ ಹಾಕಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ, ಹಾಗಾಗಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡುತ್ತೆ. ಸೊ ಅದೆಲ್ಲ ಎಣ್ಣೆ ಬಿಟ್ಟಾದ್ಮೇಲೆ ಇನ್ನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನು ಜಾರ್ ತೊಳೆದು ಅದೇ ನೀರನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿಗೆ. ಸೊ ಈ ನೀರನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೆಂದ್ಕೊಳ್ಬೇಕದು. ಒಂದು ಅರ್ಧ ಭಾಗ ಇದರಲ್ಲಿ ಬೆಂದ್ಕೊಂಡಿರುತ್ತಲ್ವ ಎಣ್ಣೆಲಿ, ಇನ್ನು ಅರ್ಧ ಭಾಗ ಅದು ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕು. ಬದನೇಕಾಯಿಗೆ ಚೆನ್ನಾಗಿ ಹಿಡ್ಕೊಂಡ್ರೆ ರುಚಿ ಅಂತೂ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನೀವು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಬೇಕಾಗುತ್ತೆ. ನಿಮಗೆ ಜಾಸ್ತಿ ಗಟ್ಟಿಗೆ ಬೇಕು, ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ, ಇಷ್ಟು ಇವಾಗ ನಾನು ಮಾಡ್ತಿದ್ದೀನಿ ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ನಾವು ಬದನೇಕಾಯಿ ಜೊತೆ ಅದು ಬೆಂದ್ಕೊಳ್ಳುತ್ತಲ್ವ, ಅವಾಗ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಮಸಾಲ. ನಾವಿಲ್ಲಿ ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕಿರೋದ್ರಿಂದ ಗ್ರೇವಿ ಮಾಡ್ತಾ ಅದು ಅಡುಗೆ ಕುಕ್ ಆಗ್ತಾ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಅದು. ಇದೆಲ್ಲ ಆದಮೇಲೆ ನಾನೀಗ ಅಕ್ಕಿ ರೊಟ್ಟಿ ಬಿಸಿ ಬಿಸಿಯಾಗಿ ತಟ್ಟಿ ಕೊಡೋಣ ಅಂಥೇಳಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹೆಂಚ್ಕೆನೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡಿ, ಇದಾದಮೇಲೆ ನಾನು ನನಗೆ ಎಷ್ಟು ಬೇಕೋ ಅಷ್ಟಪ್ಪ ನಾನು ಎತ್ಕೊಂಡಿದ್ದೀನಿ. ನಾನು ಜಾಸ್ತಿ ಹಗಲವಾಗೆಲ್ಲ ತಟ್ಟೋದಕ್ಕೆ ಹೋಗಲ್ಲ. ಚಿಕ್ಕದಾಗೆ ಅಂದರೆ ಒಂದು ಸ್ವಲ್ಪ ಮೀಡಿಯಮಾಗೆ ತಟ್ಕೊತೀನಿ. ಸೊ ಒಂದು ಸ್ವಲ್ಪನೇ ಎತ್ಕೊಂಡು ನೋಡಿ ಈ ಥರ ತಟ್ಕೊತಾ ಇದ್ದೀನಿ. ಈ ಥರ ಈ ಹದವಾಗಿ ಕಲಿಸ್ಕೊಂಡ್ರೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಗಟ್ಟಿಗೆ ಕಲಿಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ತಟ್ಟೋದಕ್ಕಾಗಲ್ಲ. ಸೊ ನಾವು ಅದನ್ನೆಲ್ಲ ಕಲಸಿ ಒಂದು ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಕ್ಕಿ ರೊಟ್ಟಿ. ಅಕ್ಕಿ ಹಿಟ್ಟು ಕಲಸಿಟ್ಟಿರ್ತೀವಲ್ಲ, ಅದು ಈರುಳ್ಳಿಲಿರೋ ನೀರು, ಆ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಆವಾಗ ತಟ್ಟೋದಕ್ಕೆ ಸಾಫ್ಟಾಗಿ ಚೆನ್ನಾಗಿರುತ್ತೆ.
ಸೊ ನಾನಿಲ್ಲಿ ತಟ್ಕೋತಾ ಇದ್ದೀನಿ ನೋಡಿ. ಆರಾಮಾಗಿ ತಟ್ಕೋಬೋದು. ಒಬ್ಬೊಬ್ಬರಿಗೆ ಅಯ್ಯೋ ಅದು ಹೆಂಗೆ ತಟ್ತಾರಪ್ಪ ಅಕ್ಕಿ ರೊಟ್ಟಿನ ನನಗೆ ಬರಲ್ಲ ಅಂತಾರೆ. ನಿಜವಾಗ್ಲೂ ಫ್ರೆಂಡ್ಸ್ ಆರಾಮಾಗಿ ತಟ್ಕೊಬೋದು. ನನಗೂ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ. ನಾನು ಅವರು ಇವರು ತಟ್ಟೋದು ನೋಡ್ತಾ ಇದ್ದೆ. ಓಹ್! ಎಷ್ಟು ಚೆನ್ನಾಗಿ ತಟ್ತಾರೆ, ನನಗೆ ಬರೋದೇ ಇಲ್ವಲ್ಲ ಅಂತ ಅನ್ಕೋತಿದ್ದೆ. ನಾನು ಒಂದ್ಸಲಿ ಟ್ರೈ ಮಾಡಲೇಬೇಕು ಅಂತೇಳಿ ಟ್ರೈ ಮಾಡಿ ಒಂದು 2 ಸರಿ ಅದು ಫ್ಲಾಪ್ ಆಯಿತು. ಅದಾದಮೇಲೆ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ತಟ್ಟಕ್ಕೆ ಬರುತ್ತೆ ಅಂದರೆ ಈಗ ಚೆನ್ನಾಗಿ ತಟ್ತೀನಿ. ನಮ್ಮ ಯಜಮಾನ್ರಿಗೆ ಇಷ್ಟ ಆಗುತ್ತೆ. ತೆಳ್ಳಗೆ ತಟ್ಕೊಂಡು ಕೊಟ್ಟರೆ ಈ ಥರ ಬಿಸಿ ಬಿಸಿಯಾಗಿ ಮನೇಲಿರೋರಿಗೆ ಎಷ್ಟು ಖುಷಿಯಾಗಿ ತಿಂತಾರಲ್ವ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು ಮೆಥಡಲ್ಲಿ ತಟ್ಕೋತೀನಿ. ಒಂದು 2 ಹೆಂಚು ಇಟ್ಕೊಂಡ್ಬಿಡಿ ಮನೇಲಿ. 2 ಹೆಂಚು ಇಟ್ಕೊಂಡ್ರೆ ಒಂದು ಬಿಸಿ ಆಗ್ತಿದ್ದಂಗೆ ನೋಡಿ ಇನ್ನೊಂದಕ್ಕೆ ತಟ್ಕೊತಾ ಇದ್ದೀನಿ. ಇದು ತಟ್ಟಿ ಸೈಡಲ್ಲಿ ಇಡೋ ಅಷ್ಟರಲ್ಲಿ ಅದು ಆಗಿರುತ್ತೆ. ಅದನ್ನು ತಟ್ಕೊಂಡ್ರೆ ಆಗಿಬಿಡುತ್ತೆ. ಅದು ಸ್ವಲ್ಪ ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕಲ್ವ, ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ಅಂತೇಳಿ ಇನ್ನೊಂದರಲ್ಲೂ ನಾನು ತಟ್ಕೊತಾ ಇದ್ದೀನಿ. ಆರಾಮಾಗಿ ತಟ್ಕೊಬೋದು. ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ನೀವು ಎಷ್ಟು ತೆಳ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಹಿಟ್ಟನ್ನ ಎತ್ಕೊಂಡು ಈ ಥರ ತಟ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಹಿಟ್ಟನ್ನ ಎತ್ಕೊಂಡು ಫುಲ್ಲು ಹೆಂಚು ತುಂಬಾ ತಟ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ತೆಳ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ಇದಕ್ಕಂತೂ ಕಾಂಬಿನೇಷನ್ನು ಈ ಎಣ್ಣೆ ಬದನೇಕಾಯಿ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಯಾವ ಥರ ಇರುತ್ತೋ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಬಟ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಇವಾಗ ರೂಢಿನೇ ಆಗಿಬಿಟ್ಟಿದೆ. ಇದೊಂಥರ ಮಾಡ್ತೀನಿ ಅಕ್ಕಿ ರೊಟ್ಟಿ, ಮತ್ತು ಇನ್ನೊಂದು ಥರ ಹೆಂಚಿನ ಮೇಲೆ ಬಳಿತಾರಲ್ವ, ಸೊ ಆ ಥರನೂ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಹೆಂಚಿನ ಮೇಲೆ ಬಳ್ಕೊಂಡ್ರೆ ಮುಗೀತು. ಏನು ಬಿಸಿ ಸುಡ್ತದೆ ಅನ್ನೋದು ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತಿದೆ ಅಕ್ಕಿ ರೊಟ್ಟಿ ಅಲ್ವಾ. ಚೆನ್ನಾಗಿತ್ತು. ತಿನ್ನೋದಕ್ಕೂ ಅಷ್ಟೇ, ಈ ಮಸಾಲ ಎಲ್ಲ ಹಾಕಿರ್ತೀವಲ್ವ, ಈರುಳ್ಳಿ ಎಲ್ಲ, ಸೊ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಮ್ಮ ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಗರಿಗರಿಯಾಗಿ ಎಷ್ಟು ರುಚಿಯಾಗಿರುತ್ತೆ ನೋಡಿ. ಈ ವೆಜಿಟೇಬಲ್ಸ್ನ ಈ ಥರ ನೋಡೋದೇ ಒಂದು ಚೆಂದ ಅಲ್ವಾ. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಥರ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲೂ ಈ ಥರ ತಟ್ಕೊಳ್ಬೋದು. ನನ್ನ ಹತ್ರ ಬಟರ್ ಪೇಪರ್ ಇರ್ತಿತ್ತು, ಬಟ್ ಖಾಲಿ ಆಗಿಬಿಟ್ಟಿತ್ತು. ಮೊದಲೇ ಗೊತ್ತಿದ್ದಿದ್ರೆ ತರಿಸ್ಕೊತಾ ಇದ್ದೆ. ಅಕ್ಕಿ ರೊಟ್ಟಿ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ. ಸೊ ಹಾಗಾಗಿ ಮರ್ತೋಗ್ಬಿಟ್ಟೆ ನಾನು. ಮರ್ತೋದ್ರೂ ಏನು ತೊಂದರೆ ಇಲ್ಲ. ಸೊ ಮನೆಯಲ್ಲೇ ಈ ಥರ ಎಣ್ಣೆ ಕವರ್ಗಳಿರ್ತಾವಲ್ವ, ಪಾಕೆಟ್ ಎಣ್ಣೆ ತರಿಸಿರ್ತೀವಲ್ವ, ಅದ್ರ ಪೇಪರಲ್ಲೇ ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನೂ ಕಟ್ ಮಾಡಿಕೊಂಡು ಈ ಥರ ಹೊತ್ಕೊಳ್ಬೇಕು. ಇದನ್ನು ಅಷ್ಟೇ, ಆ ಎಣ್ಣೆ ಪಾಕೆಟ್ಗೆ ಸ್ವಲ್ಪನೇ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಹೊತ್ಕೊಳ್ಬೇಕು. ನೀವು ಎಣ್ಣೆ ಹಾಕ್ಕೊಂಡು ಹಾಗೆ ಹೊತ್ಕೊಂಡ್ರೆ ಅದು ಬರೋದಿಲ್ಲ. ಏನು ಅಕ್ಕಿ ರೊಟ್ಟಿ ನಾವು ತಟ್ಟಿರ್ತೀವಲ್ಲ ಅದು ಎದ್ದೊಳೋದಿಲ್ಲ, ಹಿಂಗೆ ಕಚ್ಕೊಂಡ್ಬಿಟ್ಟಿರುತ್ತೆ ಆಮೇಲೆ ಪ್ಯಾಕೆಟ್ ಮೇಲೇ. ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ಥರ ತಟ್ಕೊಂಡ್ರೆ ನಾವು ಹೆಂಚಿನ ಮೇಲೆ ಹಾಕಿದಾಗ ಈಸಿಯಾಗಿ ಅದು ರಿಮೂವ್ ಆಗುತ್ತೆ ಪೇಪರು. ಸೊ ಹಾಗಾಗಿ ನೀವು ಎಣ್ಣೆ ಈ ಥರ ಕವರು ಇಲ್ಲ ಅಂತ ಅಂದ್ರೂ ಪ್ಲಾಸ್ಟಿಕ್ ಕವರ್ಗಳು ಇರ್ತಾವಲ್ವ, ಪ್ಲಾಸ್ಟಿಕ್ ಕವರ್ನೂ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಒತ್ಕೊಳ್ಬೋದು. ಇವಾಗ ನಾನು ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಹೆಂಚು ಕಾದಿತ್ತು ನೋಡಿ, ಇವಾಗ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು. ಸೊ ಇಷ್ಟೇ, ಅಕ್ಕಿ ರೊಟ್ಟಿ ಎಣ್ಗಾಯಿ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ನಿಮ್ಗೇನಾದರೂ ತಿನ್ನಬೇಕು ಅನಿಸ್ದಾಗ ಚಿಕನ್ ಸಾಂಬಾರು ಜೊತೆಗೆ, ಚಿಕನ್ ಫ್ರೈ ಜೊತೆಗೆ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೋಗಿ ಬರ್ತೀನಿ. ಬಾಯ್.